ಅಲ್ಲಿ ಚಿನ್ನಿತ ಕರ್ಕೊಂಡೋಗಿ ಚಿನ್ನಿತಕ್ಕೆ ಆಟೋದಲ್ಲಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಟೋ ಆಟೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾನ್ವಿ ಉಮೇಶ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ವ್ಲಾಗ್ ಬಂದು ತುಂಬ ಹಳೆಯ ವಿಡಿಯೋ ಅಂತಲೇ ಹೇಳ್ಬೋದು. ಕಾಂತಾರ ಫಿಲ್ಮ್ ರಿಲೀಸ್ ಆಗಿತ್ತಲ್ವ, ಸೊ ಆವಾಗ ರೆಕಾರ್ಡ್ ಮಾಡ್ಕೊಂಡಿದ್ದೆ, ಅಪ್ಲೋಡ್ ಮಾಡಿರಲಿಲ್ಲ. ಇನ್ನೇನು ರೆಕಾರ್ಡ್ ಮಾಡ್ಕೊಂಡಿದ್ದೀನಲ್ಲ, ಏನಕ್ಕೆ ಡಿಲೀಟ್ ಮಾಡೋದು ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ಕಾಂತಾರ ಫಿಲಮ್ಗೆ ಅಂತ ಹೋಗಿದ್ವಿ, ಬಟ್ ಅಲ್ಲಿ ಏನಾಯಿತು, ನಮಗೆ ಟಿಕೆಟ್ ಸಿಗಲಿಲ್ವಾ, ಏನಾಯಿತು ಅಂತ ಹೇಳ್ಬಿಟ್ಟು ಪೂರ್ತಿ ವಿಡಿಯೋನ ತೋರಿಸಿದ್ದೀನಿ. ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಿಗುತ್ತಾ? ಫಿಲಮ್ ನೋಡಕ್ ಬಂದಿದ್ದೀರಾ? ಮತ್ತೆ ಅಯ್ಯೋ, ನಾವು ಅಲ್ಲಿ ನಿಂತಿದ್ದೀವಿ ಎಲ್ಲರೂ. ನಾನು ಅಲ್ಲೇ ಹೊಸಿ ಜನ ಅವರೇ, ಇಲ್ಲೇನು ಯಪ್ಪ ದೇವ್ರೆ, ಅಲ್ಲಿ ಪಾತ್ರೆ ಅಂಗಡಿಯಲ್ಲಿ ನಿಲ್ಸಿದೀನಿ. ಕ್ಯೂಗಿಲ್ಲಿ ನೋಡ್ತೇವೆ, ಅವನಿಗಿಷ್ಟ ಆ ಥರ ದೇವ್ರದೆಲ್ಲ ಇಷ್ಟ. ಈಗೇನಾಯ್ತು? ಏನಾಯ್ತು? ಬಾಕ್ಲು ಹಚ್ಕೊಂಡು ಬಾಕ್ಲು ತೆಗೆದ್ರು ಆಚೆ ಕಡೆ. ಹೌದಾ? ನಿಮ್ಮ ಅಪ್ಪೆಲ್ಲ ಇಲ್ಲ ಈಗ ನಡ್ರಿ ಆಟೋತಿ. 11 ಗಂಟೆ. ಹಾಂ, 11 ಗಂಟೆಯಿಂದ 1:30 ಗಂಟೆ ಏನು ಮಾಡೋಣ? ನೀನು ಬಡ್ಕೊಂಡು ಕೂತಿದ್ದಲ್ಲ, ಅದಕ್ಕೆ ಟಿಕೆಟೇ ಕೊಟ್ಟಿಲ್ಲ. 10:30 1 ಗಂಟೆ ಹೋಗ್ತದೆ. ನೀವು ನೋಡ್ಕೊ ಬಂದ್ರಾ? ಇವಳು ಮೊಬೈಲ್ ಬಿಟ್ಟು ಬಂದಿರೋದಕ್ಕೆ ತಾನೇ. ಕೊನೆಗೂ ನಮಗೆ ಟಿಕೆಟ್ ಸಿಗಲೇ ಇಲ್ಲ. ಟಿಕೆಟ್ ಸಿಗಲಿಲ್ಲ ಅಂತಲೂ ಬೇಜಾರಾಯಿತು. ಮತ್ತು ನಮ್ಮ ಕನ್ನಡ ಸಿನಿಮಾ, ಅದು ಥಿಯೇಟ್ರಲ್ಲಿ, ಈಗಿನ ಕಾಲದಲ್ಲೂ ಥಿಯೇಟ್ರಲ್ಲಿ ಫಿಲ್ಮ್ನ ನೋಡೋಕ್ಕೆ ಇಷ್ಟೊಂದು ಜನ ಬರ್ತಿದ್ದಾರಲ್ಲ, ಇಷ್ಟೊಂದು ರಶ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಆದರೂ ಬ್ಲ್ಯಾಕಲ್ಲಿ ಟಿಕೆಟ್ನ ಮಾರ್ಕೊಳ್ಳೋದು ತುಂಬಾ ತಪ್ಪು. ಯಾಕಂದರೆ ಹಳ್ಳಿ ಜನಗಳಿಗೆ ಇವಾಗ ಆನ್ಲೈನಲ್ಲಿ ಬುಕ್ ಮಾಡೋದಾಗಲಿ ಇಲ್ಲ ಬ್ಲಾಕಲ್ಲಿ ತಗೊಳ್ಳೋ ಅಷ್ಟು ಕೆಪಾಸಿಟಿ ಆಗಲಿ ಇರೋದಿಲ್ಲ. ಸೊ ಬ್ಲ್ಯಾಕಲ್ಲಿ ಆದಷ್ಟು ಬ್ಲ್ಯಾಕಲ್ಲಿ ಟಿಕೆಟ್ನ ಕೊಡೋದನ್ನು ಕಮ್ಮಿ ಮಾಡಬೇಕು. ಇನ್ನು ಹೇಗಿದ್ದರೂ ಬಂದಿದ್ವಲ್ಲ ಅಂತ ಹೇಳ್ಬಿಟ್ಟು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಸ್ಟೋರೆಂಟ್ಗೆ ಅಂತಲೇ ಹೋದ್ವಿ. ಇದು ಚನ್ನರಾಯಪಟ್ಟಣ ಮೈಸೂರು ರೋಡಲ್ಲಿ ಇರುವಂಥ ಗ್ರೀನ್ ಟ್ರೀ. ತುಂಬ ಚೆನ್ನಾಗಿರುತ್ತೆ, ಫುಡ್ಡು ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ, ಕ್ವಾಂಟಿಟಿನೂ ಚೆನ್ನಾಗಿರುತ್ತೆ. ಬಾ ಡಿಂಪು ತೇಜಣ್ಣ ಪಕ್ಕ ಹೋಯ್ತಾಳೆ. ಬಾ ಐ ಪಿಜ್ಜಾ ಇವತ್ತು ತಿಂದವ್ರೆ. ಅದೆಂತ ಪಿಜ್ಜಾ ಏ ಅನು ಅವಳಿಗೆ ಬೇಡ ಅಲ್ಲ, ಅದೇ ತಿಂಡಿ ಸುಮ್ಮನೆ. ವಿಡಿಯೋ ನನ್ನ ಫೋಟೋ ತೆಗಿತಿದ್ದ. ಅಣ್ಣ ಮಾತಾಡ್ತಿದ್ರಾ? ಯಾವಣ್ಣ? ಹೀಗೆ ಮಾಡ್ತಿದ್ದ. ಅಲ್ಲಿ ಚಿನ್ನಿತ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚಿನ್ನಿತಕ್ಕೆ ಆಟೋದಲ್ಲಿ ಆಟೋ
ಆಟೋ ಆಟೋ ಆಟಕ್ಕೆ ಹೋಗೋಣ ನಾವು. ಬಲ್ಲಿ ಇಲ್ಲ ಇಲ್ಲಿ ನಿಮ್ಗೆ ಮಾಡ್ತೀನಿ. ಹೆಂಗಂತಾಳ ಮುಚ್ಚಿ ಚಿಕ್ಕಿ. ಎದಳ ಮೇಲೆ ಸಾಕು ಬಾ, ಇನ್ನು ಹೋಗೋಣ. 2 ವಿಕೆಟ್. ಬಾ ಟೋಪಿ ಎಲ್ಲ ತಗೊಂಡ್ರ? ನಡ್ರಿ. ಫಿಲಮ್ ನೋಡೋ ಅಂಥ ಭಾಗ್ಯ ಅಂತೂ ಸಿಗಲಿಲ್ಲ. ಒಳ್ಳೆ ಊಟ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ಆಗಲೇ ಡಿಂಪನ ಅವರೆಲ್ಲ ಮಲ್ಕೊಂಡ್ಬಿಟ್ಟಿದ್ರು. ಇನ್ನು ನನ್ನ ಮಗನಿಗೆ ಖುಷಿಕೊಂಡೆಲ್ಲ ಅವ್ರಿಗೆಲ್ಲ ನಿದ್ದೆ ಬರಲ್ಲ 12:30 ಆದ್ರೂ. ಚಿನಿ ಇಟ್ಕೊಳ್ಳ ಹಂಗೆ. ಮೋಕ್ಷಿ ಅಯ್ಯ ನಂಗೆ ಬಸ್ ಹತ್ತಿಸ್ತೀನಿ ತಡೆಯಲ್ಲ, ಅವ್ರಪ್ಪ ಇಳಿಸ್ಕೊತದೆ. ತುಮಕೂರ್ಗೆ ಹೋಗು. ಬಂದರು ಮಾವ ಬಂದರು, ಹೇಳು ಮೋಕ್ಷಿ. ಬಾವ ಒಳ್ಳೆ ಡಬ್ಬ. ಬ್ಲೂ ಕಲರ್ ಶರ್ಟ್ ನೋಡಿ ನಿನ್ ನೋಡಿ ನೋಡು ಕರಿತವ್ರೆ ಅಂತಾರೆ. ಹೌದಾ? ಕುಚಿಕ ಬಂದರು ಮಾವ ಬಂದರು ಬಾವ ಬಂದರು. ಕೆಳಪಿಡೆ ಬಂದರು ಮಾಡುವ. ಬಂದರು ಬಾವ ಬಂದರು. ಡ್ಯಾನ್ಸ್ ಮಾಡುವ, ಡ್ಯಾನ್ಸ್. ನೀನ್ ನನ್ನ ತಲೆ ಮೇಲೆ ಕುತ್ಕ. ಹತ್ತು ಯಾರು ಅಲ್ಲಿ ಕೂಸಲ್ಲ. ನೀನು ಯಾರು ಬೇಡಿ ಚಿನಿ ಬಾ ಒಳಗ್ ಚಳಿ. ಎಲ್ಲ ಒಳಗೆ ಕೂತ್ಕೊಳ್ಳಿ. ನೀವ್ ಇಲ್ಲಿಗೆ ಬನ್ನಿ, ಜಾಗ ಐತೆ. ಇಲ್ಲಿ ಜಾಗ ಐತೆ. ಹೆಂಗೆ ಇದು ಗೊತ್ತಾ ಮೂವಿ, ಇನ್ನ 2 ಸಲ ನೋಡ್ಬೋದು. ಇಲ್ಲ ಫಿಲಂಗೆ ಹೋಗಿಲ್ಲ, ಟಿಕೆಟ್ ಸಿಗ್ಲಿಲ್ಲ. ಖುಷಿಕ ಮೂವಿ ಚೆನ್ನಾಗಿತ್ತಾ? ಖುಷಿಕ ಮೂವಿ ಚೆನ್ನಾಗಿತ್ತಾ? ಆಟೋಗ ಆಮೇಲೆ ನಾಳೆ ಹೋಗುವಂತೆ. ಮೂವಿ ಚೆನ್ನಾಗಿತ್ತಾ? ಚಿನಿ ಇನ್ನೊಂದು ವಾರ ಅಷ್ಟೇ ಪಾಪ ಹುಡ್ತದೆ, ಇನ್ನೊಂದೇ ವಾರ. ಚಿನಿ ಇದು ನೆಕ್ಸ್ಟ್ ಡೇ ವ್ಲಾಗು. ಅವನು ಚಿನ್ನಿ ಅವರೆಲ್ಲ ಬೆಂಗಳೂರಿಗೆ ಹೊರಟಿದ್ರಲ್ವ ಬಿಟ್ಟೋಗೋಕೆ ಅಂತ ಹೇಳ್ಬಿಟ್ಟು ಚಿನ್ನಿ ಆ ಥರ ಅಳ್ತಾ ಇದ್ಲು. ಅವಳನ್ನು ಸಮಾಧಾನ ಮಾಡಿ ಕಳಿಸೋ ಅಷ್ಟರಲ್ಲಿ ನಮ್ಮಮ್ಮಂಗೆ ದೊಡ್ಡ ಟಾಸ್ಕೇ ಆಗುತ್ತೆ. ಪ್ರತಿ ಸಲ ಬಂದಾಗ್ಲೂ ಪ್ರತಿ ಸಲ ಬಂದಾಗ್ಲೂ ಪಾಪ ಅವಳು ಹಂಗೆ ಹೇಳ್ತಾಳೆ. ನಮ್ಮ ಮೋಕ್ಷ ಹಾಗೆಲ್ಲ ಇಲ್ಲ, ಬರ್ತಾನೆ 1 ವಾರ ಇರ್ತಾನೆ, 1-2 ನಿಮಿಷ ಅಳ್ತಾನೆ ಅಷ್ಟೇ, ಜಾಸ್ತಿ ಹೇಳಲ್ಲ. 2 ನಿಮಿಷ ಹತ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ. ನೈಟ್ ಶೋಗಂತೂ ಟಿಕೆಟ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆಗೆ ಬಂದ್ವಿ. ಮಧ್ಯಾಹ್ನ ಶೋಗೆ ಬಂದಿದ್ದೀವಿ. ಇವಾಗಲಾರು ಟಿಕೆಟ್ ಸಿಗುತ್ತಾ ನೋಡೋಣ. ನಿಂತಿದ್ದಾರೆ, ತೇಜ ಅವರೆಲ್ಲ ನಿಂತಿದ್ದಾರೆ ಟಿಕೆಟಿಗೆ ಅಂತ ಹೇಳ್ಬಿಟ್ಟು.
ಅಂತೂ ಇಂತೂ ಟಿಕೆಟ್ ಸಿಕ್ಕಿ ನಾವು ಸಹ ಫಿಲಮ್ ನೋಡಿದ್ವಿ. ಈ ಫಿಲಮ್ ನೋಡೋಕ್ಕೆ ಪಾಪ ಚಿನ್ನಿನೇ ಜಾಸ್ತಿ ಆಸೆ ಪಟ್ಟಿದ್ದು, ಆದರೆ ಅವಳಿಗೆ ಅಲ್ಲೇ ಬೆಂಗಳೂರಲ್ಲೇ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡೋದ್ರು. ನವಿ ಅವ್ರಿಗೆ ಸಿಕ್ಕೈತೆ ಟಿಕೆಟು. ಒಂಚೂರು ಅವ್ನು ಯಾವುದೋ ಗೊತ್ತಿಲ್ಲ, ಹುಡುಕ್ತಾವಪ್ಪ. ತೇಜ ತಂಡಿದ್ದೆ. ನವಿ ಎಲ್ಲಿ ಹೇಳಿಸ್ತಾರೆ. ಇವ್ನು ಎಪ್ಸಿದ್ರು ಬಂದ ಇಲ್ಲಿ ಕೂರಿಸ್ಕತೀನಿ ಬಿಡು. ಅವು ಎಷ್ಟೆಂಗೆ ಸಿಗ್ಲಿಲ್ವಾ ಅವ್ರಿಗೆ? ತೇಜ ಜೀವನರ್ಗೆ ಈ ಕಡೆ ಮಚ್ಚಿ ಕಾಂತಾರ ಮೂವಿ. ಕಾಂತಾರ ಜೋರಾಗಲ್ಲ. ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಅದು ಹಳೇ ಫಿಲ್ಮೇ ಆಗೋಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಯಾರಾದರೂ ಹೊಸಬ್ರು ನನ್ನ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ.